ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿಂದ ಶ್ರಾವಣ ಮಾಸ ಪ್ರಾರಂಭ ಆಯಿತು. ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಶ್ರಾವಣ ಶುಕ್ರವಾರ. ಇದನ್ನು ಸಂಪತ್ ಶುಕ್ರವಾರ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಸಂಪತ್ ಲಕ್ಷ್ಮಿ ಪೂಜೆ ಕೂಡ ಮಾಡಲಾಗುತ್ತೆ. ಶ್ರಾವಣ ಮಾಸ ಮುಗಿಯೋದ್ರೊಳಗಾಗಿ ಒಂದು ಶುಕ್ರವಾರ ಆದರೂ ನೀವು ಈ ರೀತಿ ಪೂಜೆ ಮಾಡಬೇಕು, ಅಥವಾ ಪ್ರತಿ ಶುಕ್ರವಾರ ಮಾಡಿದ್ರೂ ಕೂಡ ಒಳ್ಳೆಯದೇ. ನಮಗೆ ಶ್ರಾವಣ ಮಾಸದಲ್ಲಿ ಒಟ್ಟು 5 ಶುಕ್ರವಾರಗಳು ಸಿಗುತ್ತೆ. ತುಂಬ ವಿಶೇಷ ಅನ್ಬೋದು. ಹೇಗೆ ಅಂತೀರಾ? 11ನೇ ತಾರೀಕು ಸೆಪ್ಟೆಂಬರ್ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆ ಕೂಡ ಶುಕ್ರವಾರನೇ ಬಂದಿರೋದ್ರಿಂದ ಲಕ್ಷ್ಮೀ ಪೂಜೆಗೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಈ ಸಲ ನೋಡಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎರಡೂ ಕೂಡ ಶುಕ್ರವಾರ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಶುಕ್ರವಾರದ ಪೂಜೆ ಕೂಡ ತುಂಬಾ ವಿಶೇಷ ಅನ್ಬೋದು. ಮೊದಲನೇ ವಾರ ಆದಷ್ಟು ಸಿಂಪಲಾಗಿ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಬರುವಂಥ ವರಮಹಾಲಕ್ಷ್ಮಿ ಹಬ್ಬದ ತಯಾರಿನಲ್ಲಿ ಇರ್ತೀರ ಎಲ್ಲರೂ ಕೂಡ. ಹಾಗಾಗಿ ಯಾರಿಗೆಲ್ಲ ಅನುಕೂಲ ಆಗುತ್ತೋ ಅವರೆಲ್ಲರೂ ಕೂಡ ಈ ಶುಕ್ರವಾರದ ಪೂಜೆನ ಮಾಡ್ಬೋದು. ಸರಳವಾಗಿ ಮಾಡುವಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಸಂಕಲ್ಪ ಪೂರ್ವಕವಾಗಿ ಒಂದೇ ಒಂದು ಶುಕ್ರವಾರ ಮಾಡಿದ್ರೂ ಕೂಡ ಸಾಕು, ಮನೆ ಯಾವಾಗಲೂ ಸಮೃದ್ಧಿಯಾಗಿ ಧನ ಧಾನ್ಯ ಸಂಪದ್ಭರಿತವಾಗಿ ಇರುತ್ತೆ. ಕೆಲವ್ರದೆಲ್ಲ ಒಂದು ನಂಬಿಕೆ, ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಯಾವುದೇ ರೀತಿ ಬದಲಾವಣೆಗಳಾಗೋದಿಲ್ಲ ಅಂತ. ಎಲ್ಲ ಕೂಡ ಇದ್ದ ಹಾಗೆ ಇದೆ, ಏನೂ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಆ ಬದಲಾವಣೆಗಳನ್ನು ಗಮನಿಸುವಂಥ ಶಕ್ತಿ ನಮಗಿರೋದಿಲ್ಲ, ತಾಳ್ಮೆ ನಮಗಿರೋದಿಲ್ಲ ಅಷ್ಟೇ. ಮನುಷ್ಯ ಮಾತ್ರನೇ ಒಬ್ಬರ ಋಣನ ಇಟ್ಕೊಳ್ಳೋದು, ಆದರೆ ದೇವತೆಗಳು ಯಾವುದೇ ರೀತಿ ಋಣನ ಇಟ್ಕೊಳ್ಳೋದಿಲ್ಲ. ಬೇಕಾದರೆ ನೀವು ಗಮನಿಸಿ, ಯಾವುದೇ ಒಂದು ಪೂಜೆ ಆಗಿರಲಿ, ಹಬ್ಬ ಆಗಿರಲಿ, ನೀವೊಂದಷ್ಟು ದುಡ್ಡು ಖರ್ಚು ಮಾಡಿರ್ತೀರ ಅಂದರೆ ಅದಕ್ಕೆ 2ರಷ್ಟು ಯಾವುದಾದ್ರೂ ರೀತಿಯಲ್ಲಿ ಆ ದುಡ್ಡು ನಿಮ್ಮ ಕೈ ಸೇರುತ್ತೆ. ದೇವರು ನಮ್ಮಿಂದ ಯಾವುದೇ ರೀತಿ ಆಡಂಬರನ ಕೇಳೋದಿಲ್ಲ. ಶ್ರದ್ಧೆ ಭಕ್ತಿಯಿಂದ ನಾವು ಮನಸ್ಸಲ್ಲೇ ಧ್ಯಾನ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು ಕೂಡ ನಮ್ಮ ಪೂಜೆಗೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಭಗವಾನ್ ಕೃಷ್ಣ ಕೂಡ ಹೇಳೋದು ಅದೇ ಅಲ್ವಾ, ನೀನು ಕೆಲಸ ನೀನು ಮಾಡು, ಅದಕ್ಕೆ ತಕ್ಕಂಥ ಪ್ರತಿಫಲ ನಾನು ಕೊಡ್ತೀನಿ ಅಂತ. ನಾವು ಮಾಡೋ ಪೂಜೆ ಹಿಂದೆ ಅಥವಾ ನಾವು ಮಾಡೋವಂಥ ಒಳ್ಳೆ ಕೆಲಸದ ಹಿಂದೆ ಆ ಉದ್ದೇಶ ಒಳ್ಳೆಯದಾಗಿರಬೇಕು. ಆ ಉದ್ದೇಶದ ಮೇಲೇ ನಮಗೆ ಫಲ ಸಿಗುವಂಥದ್ದು. ಇದನ್ನು ಯಾವಾಗಲೂ ಗಮನದಲ್ಲಿಟ್ಕೊಳ್ಳಿ. ನೀವು ಏನೇ ದೇವ್ರ ಹತ್ರ ಕೇಳಬೇಕು, ಬೇಡಿಕೆಯನ್ನು ಇಡ್ತೀರಾ ಅಂದರೆ ಆ ಉದ್ದೇಶ ಒಳ್ಳೆಯದಾಗಿರಬೇಕು ಮತ್ತು ನಿಮಗೆ ಅದರ ಅವಶ್ಯಕತೆ ತುಂಬ ಇರಬೇಕು. ಆಗ ಮಾತ್ರ ತುಂಬ ಬೇಗ ಅದರ ಫಲ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಶ್ರಾವಣ ಮಾಸ ಅಂದರೆ ಪ್ರತಿದಿನವೂ ಹಬ್ಬ ಅಂತಲೇ ಹೇಳ್ಬೋದು. ವಾರಕ್ಕೆ ಒಂದೊಂದು ಹಬ್ಬ ಇದ್ದೇ ಇರುತ್ತೆ. ಹಾಗಾಗಿ ತುಂಬ ವಿಶೇಷ. ಮೊದಲನೇ ಶುಕ್ರವಾರ ಶ್ರಾವಣ ಶುಕ್ರವಾರ. ಸಾಧ್ಯವಾದವರೆಲ್ಲರೂ ಕೂಡ ಈ ರೀತಿ ಸರಳವಾಗಿ ಪೂಜೆ ಮಾಡಿ. ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ, ಈ ಶುಕ್ರವಾರ ಅಂತಂದರೆ ಪ್ರತಿ ವಾರ ಕಳಸ ಇಡಬೇಕು. ಅಂದರೆ ಈಗೆಲ್ಲ ನೀವು ಯಾವ ರೀತಿ ವೈಭವಲಕ್ಷ್ಮಿ ವ್ರತ ಮಾಡ್ತಾಯಿದ್ರೋ ಅದೇ ರೀತಿ ಪ್ರತಿ ಶುಕ್ರವಾರ ಕೂಡ ಕಳಸ ಇಟ್ಟು ಪೂಜೆ ಮಾಡಬೇಕು. ಕಳಸ ಇಡುವಂಥ ಪದ್ಧತಿ ಇಲ್ಲ ಅನ್ನೋರು ಲಕ್ಷ್ಮಿ ಫೋಟೋ ಇದ್ದರೆ ಫೋಟೋನೇ ನೀವು ಪೂಜೆ ಮಾಡ್ಬೋದು. ಆದರೆ ಪ್ರತಿ ಶುಕ್ರವಾರ ಕೂಡ ಒಂದು ಚಿನ್ನದ ಒಡವೆಯನ್ನು ಕಳಸಕ್ಕೆ ಅಥವಾ ಫೋಟೋಗೆ ಹಾಕೋದು ಮರಿಬೇಡಿ. ಏನಾದರೂ ಪರವಾಗಿಲ್ಲ, ದೇವ್ರ ಮುಂದೆ ಇಟ್ಟು ಆ ದಿನ ಪೂಜೆ ಮಾಡಿ ಸಂಜೆ ಪೂಜೆ ಆದಮೇಲೆ ಅದನ್ನು ತೊಗೊಂಡು ನೀವು ಸ್ವಲ್ಪ ಹೊತ್ತು ಹಾಕ್ಕೊಂಡು ಆಮೇಲೆ ಬೀರುನಲ್ಲಿ ತೆಗೆದಿಟ್ಕೊಳ್ಳಿ. ಅಷ್ಟೇ ಅಲ್ಲದೆ ಕಳಸದ ಒಳಗಡೆ ಕೂಡ ಅಷ್ಟೇ ಬೆಳ್ಳಿ ಕಾಯಿನೋ ಅಥವಾ ಒಂದು ಚಿನ್ನದ ಒಡವೆ ಏನಾದರೂ ಸರಿ ಹಾಕಿಬಿಟ್ಟು ನೀವು ಪೂಜೆ ಮಾಡಿ. ಅದನ್ನು ನೀವು ಅವತ್ತೇ ಬೇಕಾದರೂ ವಿಸರ್ಜನೆ ಮಾಡ್ಬೋದು ಆ ಕಳಸನ, ಅಥವಾ ಮುಂದಿನ ಗುರುವಾರ ಅಂದರೆ ಮತ್ತೆ ಮುಂದಿನ ಶುಕ್ರವಾರದ ಪೂಜೆಗೋಸ್ಕರ ಗುರುವಾರ ದಿನ ಆ ಪೂಜಾ ಸಾಮಾನೆಲ್ಲ ನೀವು ತೊಳೆದು ಕ್ಲೀನ್ ಮಾಡಿ ಶುಕ್ರವಾರ ಕಳಸ ಇಡ್ತಿರಲ್ಲ, ಆವಾಗ ಅದನ್ನು ತೆಗೆದು ತೊಳೆದು ಮತ್ತೆ ಅದೇ ರೀತಿ ಕಳಸಕ್ಕೆ ಹಾಕಿ ಪೂಜೆ ಮಾಡೋದು. ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ನೀವು ಈ ರೀತಿ ಕಳಸದ ಒಳಗಡೆ ಚಿನ್ನ ಬೆಳ್ಳಿ ವಸ್ತುನ ಹಾಕಿಬಿಟ್ಟು ಪೂಜೆ ಮಾಡಿ ನೋಡಿ. ಹಣ ಮತ್ತು ಅಡ ಇಟ್ಟಿರುವಂಥ ಒಡವೆ, ಬೇರೆಯವರು ಕೊಟ್ಟಿರುವಂಥ ದುಡ್ಡು, ಇದು ನಿಮಗೆ ವಾಪಸ್ ಸಿಗೋದಕ್ಕೆ ಯಾವುದಾದ್ರೂ ಒಂದು ದಾರಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಯಾವುದಾದ್ರೂ ಒಂದು ವ್ರತ ನೀವು ಶುರು ಮಾಡಬೇಕು ಅಂತ ಇದ್ದರೆ ಅದಕ್ಕೂ ಕೂಡ ಇದು ಒಳ್ಳೆಯ ಸಮಯ. ಅಲ್ಲದೆ ಸಂಕಷ್ಟಹರ ಚತುರ್ಥಿ ವ್ರತ ಯಾರಾದರೂ ಮೊದಲನೇ ಸಲ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಸಂಕಷ್ಟಹರ ಚತುರ್ಥಿಯಿಂದ ನೀವು ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದು. ಅಷ್ಟೇ ಅಲ್ಲದೆ ಲಕ್ಷ್ಮೀ ಕುಬೇರ ವ್ರತ ಆಗಿರ್ಬೋದು, ಕುಬೇರ ಯಂತ್ರವನ್ನು ಇಟ್ಟು ಪೂಜೆ ಮಾಡೋದಾಗಿರ್ಬೋದು, ವೈಭವಲಕ್ಷ್ಮಿ ವ್ರತ ಆಗಿರ್ಬೋದು, ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ ಸ್ನೇಹಿತರೆ, ಗುರುಗಳ ಆರಾಧನೆ ಆಗಿರ್ಬೋದು, ಸಾಯಿಬಾಬನ ವ್ರತ ಆಗಿರ್ಬೋದು, ಷಷ್ಠಿ ಪೂಜೆ, ಅಷ್ಟಮಿ ಪೂಜೆ ಅಂದರೆ ಕಾಲಭೈರವೇಶ್ವರನ ಆರಾಧನೆ, ದೀಪಾರಾಧನೆ ಯಾವುದೇ ಆಗಿರಲಿ ಈ ಶ್ರಾವಣ ಮಾಸದಲ್ಲಿ ನೀವು ಯಾವುದೇ ವ್ರತಗಳನ್ನು ಪ್ರಾರಂಭ ಮಾಡ್ಬೋದು. ಅಲ್ಲಿ ಷಷ್ಠಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇದೇ ನಾಗರ ಪಂಚಮಿಯಿಂದ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದು. ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಕೂಡ ತುಂಬ ಖರ್ಚು ಮಾಡಿ ತುಂಬ ಶ್ರಮಪಟ್ಟು ಮಾಡಬೇಕು ಅಂತೇನಿಲ್ಲ. ನೀವು ಶ್ರದ್ಧೆ ಭಕ್ತಿಯಿಂದ ಮನಸಾರೆ ಒಂದು ಹೂವು, ಒಂದು ಗ್ಲಾಸ್ ನೀರು ಅರ್ಪಿಸಿದ್ರು ಕೂಡ ಭಗವಂತ ಸ್ವೀಕರಿಸ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಷಷ್ಠಿ ಪೂಜೆ ಮಾಡೋದ್ರಿಂದ ಸಾಕಷ್ಟು
ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಆದರೆ ನೀವು 1-2 ತಿಂಗಳು ಮಾಡಿ ಬಿಡೋದಲ್ಲ, ಆಜೀವ ಪರ್ಯಂತ ಮಾಡ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ, ಅಥವಾ ಭಗವಂತ ಎಲ್ಲಿ ತನಕ ನಿಮಗೆ ಶಕ್ತಿ ಕೊಟ್ಟಿರ್ತಾರೋ ಅಲ್ಲಿ ತನಕ ಮಾಡ್ತೀನಿ ಅಂತ ಕೇಳ್ಕೊಳ್ಳಿ. ಅಷ್ಟೂ ಸಾಧ್ಯ ಇಲ್ಲ ಅಂತ ಅನ್ನೋರು ಕನಿಷ್ಠ 1 ವರ್ಷ ಆದರೂ ಮಾಡಬೇಕು. 6 ತಿಂಗಳು 8 ತಿಂಗಳು ಮಾಡ್ಬೋದು ಅಂತ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಆದರೆ 1 ವರ್ಷ ಅಂದರೆ 12 ತಿಂಗಳು ಮಾಡಬೇಕು. ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ಶ್ರಾವಣ ಮಾಸದ ಪ್ರತಿ ಸೋಮವಾರ ಕೂಡ ತುಂಬ ಶ್ರೇಷ್ಠ. ತುಂಬ ಸರಳವಾಗಿ ಸೋಮವಾರದ ದಿನ ಮನೇಲಿ ಶಿವಪೂಜೆ ಮಾಡುವಂಥದ್ದು ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ. ಅಷ್ಟೇ ಅಲ್ಲದೆ ಹತ್ತಿರದಲ್ಲಿ ಏನಾದರೂ ಶಿವನ ದೇವಸ್ಥಾನ ಇದ್ದರೆ ಈ 4 ಸೋಮವಾರಗಳು ಅಂದರೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿ ಸೋಮವಾರ ಕೂಡ ರುದ್ರಾಭಿಷೇಕ ಮಾಡಿಸೋದನ್ನು ಮರಿಬೇಡಿ. ತುಂಬಾ ಒಳ್ಳೆಯದು. ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಥವಾ ಯಾವುದೇ ಕೆಲಸ ಅರ್ಧಕ್ಕೆ ನಿಲ್ತಾ ಇದೆ, ಮಕ್ಕಳಿಗೆ ಒಂದು ಮದುವೆಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಯಾವುದು ಸೆಟ್ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ರುದ್ರಾಭಿಷೇಕನ ಮಾಡಿಸೋದ್ರಿಂದ ಎಂಥದೇ ದೋಷಗಳಿದ್ರೂ ಅಡೆತಡೆಗಳಿದ್ರೂ ನಿವಾರಣೆ ಆಗುತ್ತೆ. 4 ಸೋಮವಾರ ಮಾಡಿಸೋದಕ್ಕಾಗಲ್ಲ ಅಂತ ಅನ್ನೋರು 1 ಸೋಮವಾರ ಆದರೂ ಮಾಡಿಸಿ. ಅಥವಾ ಮನೆಯಲ್ಲೇ ಪ್ರತಿ ಸೋಮವಾರ ಅಭಿಷೇಕ ಮಾಡಿ ಶಿವನಿಗೆ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವರೆಲ್ಲ ಪ್ರತಿದಿನದ ಪಂಚಾಂಗನ ಹಾಕಿ ಪೋಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಲ್ವ. ನಾನಿವತ್ತು ನಿಮಗೆ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಇನ್ಸ್ಟಾಗ್ರಾಮ್ ಐಡಿಯ ಲಿಂಕನ್ನು ಇಲ್ಲಿ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಈ ಲಿಂಕನ್ನು ನೀವು ಫಾಲೋ ಮಾಡಿಕೊಂಡು ಪ್ರತಿದಿನದ ಪಂಚಾಂಗವನ್ನು ನೀವೇ ಡೈರೆಕ್ಟಾಗಿ ನೋಡ್ಬೋದು ಮತ್ತು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬೋದು. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಕೆಲಸಗಳ ಮಧ್ಯದಲ್ಲಿ ನಾನು ಮರ್ತು ಹೋಗ್ತಾ ಇದ್ದೀನಿ ಮತ್ತು ಕೆಲವು ಸಲ ಲೇಟಾಗಿ ನೆನಪಾಗುತ್ತೆ. ಎಷ್ಟೋ ಸಲ ನೀವೇ ಗಮನಿಸಿರ್ಬೋದು, ರಾತ್ರಿ 11 ಗಂಟೆಗೆ 11:30ಗೆಲ್ಲ ನಾನು ಪಂಚಾಂಗನ ಪೋಸ್ಟ್ ಮಾಡಿರ್ತೀನಿ. ಕೆಲವರು ನೋಡ್ತೀರಾ ಪಾಪ, ಕೆಲವರು ನೋಡೋದಕ್ಕಾಗಲ್ಲ. ಹಾಗಾಗಿ ಈ ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನಿಲ್ಲಿ ಪಿನ್ ಮಾಡಿರ್ತೀನಿ ಕಮೆಂಟ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಿಮಗೆ ಸುಲಭ ಆಗುತ್ತೆ. ಡೈಲಿ ನಿಮಗೆ ಪಂಚಾಂಗ ಕೂಡ ಸಿಗುತ್ತೆ. ಅಲ್ಲದೆ ಯಾರ್ದೆಲ್ಲ ಇನ್ಸ್ಟಾಗ್ರಾಮ್ ಇದೆ ಅವ್ರಿಗೆ ಸುಲಭವಾಗಿ ಓಪನ್ ಆಗುತ್ತೆ ಲಿಂಕು. ಯಾರಿಗೆ ಇಲ್ಲವೋ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಂದರೆ ಇನ್ಸ್ಟಾಗ್ರಾಮ್ನ ಕ್ರಿಯೇಟ್ ಮಾಡಿಕೊಂಡು ಮನೇಲಿ ನಿಮ್ಮ ಹೆಸರಲ್ಲಿ ಆಗಲಿಲ್ಲ ಅಂದರೆ ಬೇರೆಯವ್ರ ಹೆಸರಲ್ಲಾದರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಆಗ ನಿಮಗೂ ಕೂಡ ಈ ಲಿಂಕು ಓಪನ್ ಆಗುತ್ತೆ. ಡೈಲಿ ಪಂಚಾಂಗ ಎಲ್ರಿಗೂ ಕೂಡ ಸಿಗುತ್ತೆ. ಬನ್ನಿ ಈಗ ನಾಳೆಯ ಶುಕ್ರವಾರದ ಪೂಜೆಯ ಶುಭ ಮುಹೂರ್ತ, ಶುಭ ಸಮಯವನ್ನು ತಿಳಿಸ್ತೀನಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:30ರಿಂದ 5:30 ತನಕ ಪೂಜೆ ಮಾಡ್ಬೋದು, ಅಥವಾ ಬೆಳಗ್ಗೆ 7:30 ಒಳಗಾಗಿ ಪೂಜೆ ಮಾಡ್ಕೋಬಹುದು. 4:30ರಿಂದ ಬೆಳಗ್ಗೆ 7:30 ತನಕ ಪೂಜೆ ಮಾಡ್ಬೋದು. ಆನಂತರ 9:30ರಿಂದ 10 ಗಂಟೆ ತನಕ ಒಂದು ಅರ್ಧ ಗಂಟೆ ಸಮಯ ಇರುತ್ತೆ. ಆ ಸಮಯದಲ್ಲಿ ಪೂಜೆ ಮಾಡ್ಬೋದು. ಈ 2 ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಇನ್ನು ಸಂಜೆಯ ಗೋಧೂಳಿ ಸಮಯದಲ್ಲಿ ನೀವು ಮಾಡಬೇಕಾಗತ್ತೆ. ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಕೂಡ ಇರುತ್ತೆ. ಆದರೆ ಶುಕ್ರವಾರ ಆಗಿರೋದ್ರಿಂದ 10:30ರಿಂದ 12 ಗಂಟೆ ತನಕ ರಾಹುಗಾಲ ಇರುತ್ತೆ. ಅದಾದಮೇಲೆ 12:05ರಿಂದ 12:50 ತನಕ ಒಂದು ಅರ್ಧ ಗಂಟೆ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಕೂಡ ಮಧ್ಯಾಹ್ನ ಪೂಜೆ ಮಾಡ್ಬೋದು. ಆದರೆ ಆದಷ್ಟು ಬೆಳಗ್ಗೆ ಅಥವಾ ಸಂಜೆ ಮಾಡೋದು ತುಂಬ ಒಳ್ಳೆಯದು. ಆದಷ್ಟು ಬೆಳಗ್ಗೆ 7:30 ಒಳಗಾಗಿ ಪೂಜೆ ಮಾಡಿ. ಆಗಲಿಲ್ಲ ಅಂತಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬಹುದು. ಯಾರಿಗೆಲ್ಲ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ, ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಸಂಜೆ ಹೊತ್ತು ಪಾರಾಯಣ ಮಾಡಿ. ತುಂಬ ಒಳ್ಳೆಯ ಎನರ್ಜಿ ಇರುತ್ತೆ. ಈಗಾಗಲೇ ಭೀಮನ ಅಮಾವಾಸ್ಯೆ ದಿನ ಪೂಜಾ ರೂಮ್ ಕ್ಲೀನ್ ಮಾಡಿ ಕಳಸ ಇಟ್ಟಿದ್ದೀವಿ ಅಂತ ಅನ್ನೋರು ಮತ್ತೆ ಕಳಸ ತೆಗಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಹೂಗಳನ್ನೆಲ್ಲ ಬದಲಾಯಿಸಿ, ದೀಪಗಳು, ಕರ್ಪೂರದ ಆರತಿ, ಪಂಚಪತ್ರೆ ಇದನ್ನೆಲ್ಲ ತೊಳೆದು ನೀವು ದೀಪಗಳಿಗೆ ಹೊಸ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಚಿ ನಾಳೆ ಶುಕ್ರವಾರ, ಮೊದಲನೇ ಶ್ರಾವಣ ಶುಕ್ರವಾರದ ಪೂಜೆನ ಸಿಂಪಲಾಗಿ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ನೆಕ್ಸ್ಟು ಬರೋವಂಥ ನಾಗರ ಪಂಚಮಿಗೆ ಕೂಡ ತುಂಬಾ ಸಿದ್ಧತೆ ಮಾಡ್ಕೊಳ್ಳೋದಿರುತ್ತೆ. ಹಾಗಾಗಿ ಮೊದಲನೇ ವಾರದ ಪೂಜೆನ ಆದಷ್ಟು ಯಥಾಶಕ್ತಿ ಸಿಂಪಲಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆದರೆ ಕಳಸದ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿರಬೇಕು. ಲಕ್ಷ್ಮೀ ಪೂಜೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರಬೇಕು. ಯಾವುದಾದ್ರೂ ಒಂದು ಚಿನ್ನದ ಆಭರಣನ ಕಳಸಕ್ಕೆ ಹಾಕಿ ಪೂಜೆ ಮಾಡಿ. ಇನ್ನು ನೈವೇದ್ಯಕ್ಕೆ ಯಾವುದೇ ಹಾಲಿನ ಪದಾರ್ಥವನ್ನು ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಅಥವಾ ದೇವಿಗೆ ದಾಳಿಂಬೆ ಹಣ್ಣು ತುಂಬ ಇಷ್ಟ ಆಗುತ್ತೆ, ಹಾಲು ಮತ್ತು ದಾಳಿಂಬೆ ಹಣ್ಣನ್ನು ನೈವೇದ್ಯಕ್ಕೆ ಇಡ್ಬೋದು. ಸಿಂಪಲ್ಲಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳಿಕೊಂಡು ನಾಳಿನ ಪೂಜೆನ ಮಾಡ್ಬೋದು. ಇದರ ಜೊತೆಗೆ ಕನಕದಾರ ಸ್ತೋತ್ರ ಓದೋದನ್ನು ಮಾತ್ರ ಮರಿಬೇಡಿ. ಪ್ರತಿ ಶುಕ್ರವಾರ ತಪ್ಪದೇ ಓದಬೇಕು, ಬೆಳಗ್ಗೆ ಅಥವಾ ಸಂಜೆ. ಸ್ನೇಹಿತರೆ, ಸರಳವಾದ ಮಾಹಿತಿಯನ್ನು ತಿಳಿಸಿದ್ದೀನಿ. ಇನ್ನೂ ಕೂಡ ಶ್ರಾವಣ ಮಾಸದ ಆಚರಣೆ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸೋದಿದೆ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?